ಆಯ್ತ್ ಬಿಡ್ರಿ ಅತ್ತರ, ಬಿರಿಯಾನಿ ಸಿದ್ಧ ಆಯ್ತು ಅಂತ ತಿಳ್ಕೊರಿ. ನೀನ್ ಬಂದ್ ಕೆಲ್ಸ ಆಯ್ತಲ್ಲ, ಬಿಡು ಬಂಡಿ. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ. ನೋಡಿಮ್ಮ, ಕಾನೂನು ಯಾರ್ ಕಣ್ಣಲ್ಲೂ ಕಣ್ಣೀರ್ ಹಾಕ್ಸಲ್ಲ. ನಿಮಗ್ ನ್ಯಾಯ ಸಿಗುತ್ತೆ, ಹತಾಶ್ರಾಗ್ಬೇಡಿ. ನ್ಯಾಯ ನೀತಿ ನಿಯತ್ತು ನಿಜತ್ತಿಗೆ ಕಾಲ ಅಲ್ಲರಿ ಇದು. ಈ ಕಾಲದಾಗ ಅನ್ನಕ್ಕ ಬೆಲೆ ಇಲ್ಲರಿ, ಚಿನ್ನಕ್ಕ ಬೆಲೆ ರೀ. ಕೆಣಕ್ ಬಾರ್ತಿತ್ತು ನನ್ನನ್ನ. ನನಗೇನಾರ ಮಾಡ್ರಿ, ರೊಕ್ಕ ಕೊಡಿಸ್ರಿ. ಕಾನೂನಿಗೆ ಕಣ್ಣೈತಿ, ಆದ್ರ ಕಣ್ಣಿಗೆ ಬಟ್ಟೆ ಕಟ್ಟೈತಿ. ಮನಸ್ಸು ಇಲ್ಲ, ಭಾವನೆನೂ ಇಲ್ಲ. ಸಾಕ್ಷಿ ಒಂದು ಮಾತ್ರ ನಂಬ್ತೈತಿ. ಆ ವಿಕ್ರಾಂತನ ಬಿಡೋ ಮಾತೇ ಇಲ್ಲ ಮಗನ. ಅವ್ವ, ಇಂಥದ್ದೆಷ್ಟು ಕೆಲ್ಸಗಳನ್ನ ಮಾಡಿಲ್ಲ ನಾವು. ಆ ಭಗವಂತ ಯಾರಿಗೂ ಕೊಳ್ಳಾರ್ದಷ್ಟು ಜೀರ್ಣ ಶಕ್ತಿನ ನಮಗ್ ಕೊಟ್ಟಾನ. ಏನಾದ್ರೂ ನಮ್ಮಿಂದನ ಏನ ಬಂದ್ರು ನಮಗನ. ನೀ ಯಾಕೆ ಚಿಂತೆ ಮಾಡ್ತೀಯವ್ವ? ಚಿಂತಲ್ಲೋ ಮಗನ, ಮುಂದಾಗೋದನ್ನ ನುಡಿಯಾಕ್ ಹೊಂಟೀನಿ. ಕಣ್ಗುಡ್ಡಿನ ಕಿತ್ತು ಆಡೋ ಆಟದ ಅಕ್ಕಾಡಕ್ಕಿಳಿಯ ಮುಂದ ತಯಾರಿ ಜೋರಾಗಿರ್ಬೇಕಾಗ್ತೈತ. ನನ್ನ ಹೆಂಡತಿನ ಕೊಲೆ ಮಾಡಿದ್ರೆ ನಿಮ್ ಗಂಡಂಗೆ 15 ಲಕ್ಷ ಕೊಡ್ತೀನಿ ಅಂತ ನಾನು ಹೇಳಿದ್ನ? ಸುಳ್ಳು, ಎಲ್ಲ ಸುಳ್ಳು. ಯಾರ್ದೋ ಕುಮ್ಮಕ್ಕಗೊಳಗಾಗಿ ಇಲ್ಲಿ ಬಂದು ಸುಳ್ಳು ಹೇಳ್ತಾ ಇದ್ದೀರಲ್ಲ. ಈ ರೀತಿ ಕಣ್ಣೀರ್ ಹಾಕೊಂಡು ಇವ್ರ ಮುಂದೆ ನಾಟಕ ಮಾಡ್ತಾ ಇದ್ದೀರಾ? ಅನ್ನಕ್ಕೆ ಸುಳ್ಳೇಳ ಮಂದಿ ಅಲ್ರಿ ನಾವು. ಇರೋ ವಿಷಯ ಹೇಳಕತ್ತೇನ್ರಿ ಮೇಡಮರ. ನನ್ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರ ನನ್ ಗಂಡನ್ ಬೇಕಾದ್ರೆ ಕೇಳ್ರಿ, ಹೆಂಗಾರೋ ಮಾಡಿ ರೊಕ್ಕ ಕೊಡ್ಸ್ಬಿಡ್ರಿ ಮೇಡಮರ. ಆಮೇಲೆ ನಾವು ಈ ಕಡೆ ತಲೆನೂ ಹಾಗೆ ಮಲ್ಗಂಗಿಲ್ರಿ. ನೋಡಿಮ್ಮ, ಮಗು ಸಮೇತ ನೀವಿಲ್ಲಿಗೆ ಬಂದು ಮಾತಾಡ್ಬೇಕು ಅಂತ ನನಗ್ ವಿನಂತಿ ಮಾಡಿದ್ದಕ್ಕೆ ನಾನು ವಿಕ್ರಾಂತ್ ಅವರನ್ನ ಕರೆಸಿದ್ದು. ಆದ್ರೆ ತಕ್ಷಣಕ್ಕೆ ನನ್ನಿಂದ ನಿರ್ಧಾರ ತಗೊಳ್ಳೋದಕ್ಕಾಗೋದಿಲ್ಲ, ಸ್ವಲ್ಪ ಸಮಯ ಬೇಕು. ನನ್ನನ್ ಭೇಟಿ ಆಗೋಕಾಗ್ದೆ ನೀವು ಆತ್ಮಹತ್ಯೆ ಅನ್ನೋ ತಪ್ಪು ನಿರ್ಧಾರನ ತಗೋಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನ್ ನಿಮ್ಮನ್ನ ಭೇಟಿ ಆಗೋ ತರ ಮಾಡಿದ್ದು. ಅದು ಮಾನವೀಯತೆ ದೃಷ್ಟಿಯಿಂದ. ನಿಮ್ ಸಂಕಟ ನನಗರ್ಥ ಆಗತ್ತೆ. ಇಂಗಳ್ಗಿಯವರೇ, ಮೇಡಮ್, ದುಡ್ಡು ನಾನು ಕೊಡ್ತೀನಿ. 1 ತಿಂಗ್ಳಿಗಾಗೋಷ್ಟು ರೇಷನ್ನ ಅವ್ರ ಮನೆಗೆ ಕಳಿಸ್ಕೊಡಿ. ಮತ್ತು ಏನಾದ್ರೂ ದುಡ್ಡು ಬೇಕಿದ್ರೆ ನನಗೆ ಹೇಳಿ. ಆ ಮನೆ ಹಾಳಿಗೆ ಕರುಣೆ ತೋರಿಸೋ ನಿಮ್ಗೆ ಹ್ಯಾಟ್ಸ್ ಆಫ್ ಮ್ಯಾಮ್, ಹ್ಯಾಟ್ಸ್ ಆಫ್. ಯಾರನ್ನೋ ಹಗರ ಅಂತ ಭಾವಿಸ್ಬಾರ್ದು. ಹಂಗ ಯಾರಿಗೂ ಹೆದರಬಾರ್ದು. ವಿಕ್ರಾಂತ ಸುಲಭವಾಗಿ ಜಗ್ಗ ಆಳಲ್ಲ. ವಿದ್ಯಾವಂತ ಇದ್ದಾನ, ಬುದ್ಧಿವಂತನೂ ಹೌದು. ಕಾನೂನಿನ ಆಳ ಅಗಲ ಅರ್ಧ ಕುಡ್ದಾನ. ಅವನ್ಗ ನಾವು ಕೊಟ್ಟಿದ್ದೇಟು ಸಾಲ್ದು.
ತಿಂದು ತೇಗ ಮುಂದ ನಾವು ಕೈ ತೊಳ್ಕೊತೀವಿ. ಹಂಗ ಎಲ್ಲ ಬಿಗಿ ಮಾಡ್ಕೊಂಡ ನಾವು ಕೈ ತೊಳ್ಕೋಬೇಕು. ಬಲವಾದ ಸಾಕ್ಷಿಗಳು ಸೃಷ್ಟಿಯಾಗಬೇಕು. ಆ ಸಾಕ್ಷಿಗಳನ್ನ ನೋಡಿ ತಂಗಾಗಬೇಕು. ಎಲ್ಲ ಸಾಕ್ಷಿಗಳು ಸಿಡಿಲಂಗಿರಬೇಕು. ಬಡದ್ರ ಸಾವೇ ಬರಬೇಕು. ಇದ ಆಗ್ಲಿಕ್ಕ ಬೇಕು ಮಗನ. ಹಸ್ವಲ್ಲಿರೋ ಮಕ್ಳ ಮುಂದೆ ಈ ತರ ಮಾತಾಡೋದಕ್ಕೆ ನಿಮ್ಗೇನು ಅನ್ಸಲ್ವಾ ವಿಕ್ರಾಂತ್ ಅವ್ರೆ? ನೀವು ಡಿಸಿ ಆಗಿದ್ದವ್ರು, ಮಾನವೀಯತೆ ಬೇಡ್ವಾ? ಮಾನವೀಯತೆ ಅನ್ನೋದು ನನಗೂ ಇದೆ. ನನ್ನ ಜೀವನದ ಅನುಭವಗಳು ನನ್ನ ಈ ರೀತಿ ಮಾಡಿದೆ. ಈ ಜಿಲ್ಲೆಗೆ ನಾನು ಡಿಸಿ ಆಗಿ ಬಂದಾಗ ನಿಮ್ ಹಾಗೆ ಇದ್ದೆ. ಆದ್ರೆ ಅದ್ರ ಪರಿಣಾಮನ ಈಗ ಅನುಭವಿಸ್ತಾ ಇದ್ದೀನಿ. ನನಗ್ ಬಂದಿರೋ ಗತಿ ನಿಮಗ್ ಬರಬಾರ್ದು ಅಂತ ಬಯಸ್ತೀನಿ. ವಿಷಕಾರೋ ಹಾವುಗಳಿಗೆ ಹಾಲೆರಿಯೋ ಪ್ರಯತ್ನ ಮಾಡಬೇಡಿ. ನಿಮಗ್ ಹೇಗ್ ಸಾಕ್ಷಿ ಮುಖ್ಯನೋ ನನಗೂ ಹಾಗೆ ಮುಖ್ಯ. ಇವ್ರ ಗಂಡಂಗೆ ನಾನು 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದು ಪ್ರೂವ್ ಆದ್ರೆ 1 ನಿಮಿಷನೂ ನಾನು ವೇಟ್ ಮಾಡಲ್ಲ. ಆ 15 ಲಕ್ಷನ ನಾನು ಇವ್ರಿಗೆ ಕೊಡ್ತೀನಿ. ಬರ್ತೀನಿ. ಶಿವು ಅರೆಸ್ಟ್ ಆಗ್ಯಾನ ಅಂತ ನಾವು ಸುಮ್ಮನೆ ಕೂರಂಗಿಲ್ಲ ಮಗನ. ನಿಜವಾದ ಆಟ ಈಗ ಶುರು ಆಗೈತಿ. ಅರೆಸ್ಟ್ ಆದ್ಮೇಲೆ ಸಾಕ್ಷಿಗಳು ಹಂಗಂಗ ಬಲ ಕೊಡ್ಬೇಕು. ಗರಗಸ್ದಂಗಿರ್ಬೇಕು. ಮುಂದ ಹೋದ್ರೂ ಕುಯ್ಬೇಕು, ಹಿಂದ ಬಂದ್ರು ಕುಯ್ಬೇಕು. ಒಟ್ನಾಗ ಆ ವಿಕ್ರಾಂತ ಜೈಲ್ ಶಿಕ್ಷೆ ಅನುಭವಿಸ್ಲೇಬೇಕು. ಇದು ನನ್ನ ಆರ್ಡರ್ ಐತಿ. ಪ್ರಾಣ ಹಿಂಡುವಂತ ಸಾಕ್ಷಿಗಳ ರಾಶಿನೇ ಸೃಷ್ಟಿ ಮಾಡು. ಮಾಡ್ತೀನವ್ವ, ಸೃಷ್ಟಿ ಮಾಡ್ತೇನೆ. ಕಾನೂನು ಅದಂಗಾಗಬೇಕು. ಆ ರೀತಿ ಸಾಕ್ಷಿ ಸೃಷ್ಟಿ ಮಾಡ್ತೇನೆ.